ಸುದ್ದಿಗಾಗಿ ಸಿದ್ದು ನ್ಯೂಸ್ಗೆ ಸ್ವಾಗತ. ನಾನು ಮುನೀರ್ ಅವಟಗೇರಿ. ಸುದ್ದಿಗಾಗಿ ಸಿದ್ದು ನ್ಯೂಸ್. ಸ್ನೇಹಿತರೆ, ಇವತ್ತು ನಿಮಗೋಸ್ಕರ ಒಂದು ವಿಶೇಷವಾದ ಸುದ್ದಿಯನ್ನು ತಂದಿದ್ದೀವಿ. ಏನಪ್ಪಾ ಅಂತಂದರೆ, ಬಡವರಿಗೆ ಅನುಕೂಲವಾಗಲಿ ಅಂತ ಹೇಳಿ ಸರ್ಕಾರ ಎಷ್ಟೋ ಸೌಲಭ್ಯಗಳನ್ನು ನೀಡ್ತಾ ಇದೆ. ಸೊ ಇವತ್ತಿನ ಮಟ್ಟಿಗೆ ಸರ್ಕಾರ ರೇಷನ್ ಅಕ್ಕಿಗಳಿಗೆ ಅಂದರೆ ಬಡವರಿಗೆ ತಲುಪಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ರೇಷನ್ ಅಕ್ಕಿಗಳನ್ನು ಮಾಡಿದ್ದಾರೆ. ಜೋಳ ಆಗಲಿ ಅಕ್ಕಿ ಆಗಲಿ ಏನೇನು ಬರ್ತವೆ ಅದನ್ನೆಲ್ಲ ರೇಷನ್ ಅಂಗಡಿಗಳಲ್ಲಿ ಬರುತ್ತೆ. ಬಡವರಿಗೆ ತಲುಪ್ತಾ ಇದೆ ಅಂತ ಹೇಳಿ ನಾವು ಅಂದ್ಕೊಂಡಿದ್ದೀವಿ, ನೀವು ಅಂದ್ಕೊಂಡಿದ್ದೀರಾ. ಸೊ ಕೆಲವು ಜನಗಳಿಗೆ ಗೊತ್ತಿಲ್ಲ ಆ ರೇಷನ್ ಅಕ್ಕಿಗಳಲ್ಲಿ ಎಷ್ಟು ನುಂಗ್ತಾ ಇದ್ದಾರೆ, ಬಡವರಿಗೆ ಎಷ್ಟು ಸೇರ್ತಾ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸೊ ಇವತ್ತು ಮುದ್ದೇಬಿಹಾಳ ತಾಲೂಕಿನ ಕುಂಟೋಜಿ ಗ್ರಾಮದಲ್ಲಿ ರೆಡ್ ಹ್ಯಾಂಡ್ ಆಗಿ ಇವತ್ತು ಗ್ರಾಮಸ್ಥರು ಹಿಡಿದಿದ್ದಾರೆ. ಏನಪ್ಪ ಅಂದರೆ, ಮೂರ್ಗಾಲಿ ಒಂದು ಆಟೋದಲ್ಲಿ ಅಂದರೆ ಕುಂಟೋಜಿ ಗ್ರಾಮದಿಂದ ತಾಳಿಕೋಟಿಗೆ ಒಂದು ಸಾಗಾಣಿಕೆ ಮಾಡ್ತಾ ಇದ್ದಾರೆ ಅಂತ ಒಂದು ವಿವರ ಬಂದಿದ್ದಕ್ಕಾಗಿ ನಾವು ಸೀದಾ ನೇರವಾಗಿ ಇಲ್ಲಿಗೆ ಬಂದಿದ್ದೀವಿ. ಸೊ ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ದಾರೆ ಇದು ಹಲವಾರು ದಿನಗಳಿಂದ ನಡೀತಾ ಇದೆ. ಸೊ ಇವತ್ತು ನಾವು ಆಟೋದಿಂದ ಆ ಆಟೋ ಡ್ರೈವರ್ಗೆ ಕೇಳಕ್ಕೆ ಬಂದರೆ ಸೊ ಆ ಚಾಲಕ ಗಾಡಿಯನ್ನು ಇಲ್ಲೇ ಬಿಟ್ಟು ಓಡೋಗಿದ್ದಾನೆ. ಮುದ್ದೇಬಿಹಾಳ ತಾಲೂಕಿನಲ್ಲಿ ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ಕಿ ಕಳ್ಳ ಸಾಗಣೆ ಆರೋಪ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಕುಂಟೋಜಿ ಗ್ರಾಮದಲ್ಲಿ ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪ ಕೇಳಿ ಬಂದಿದೆ. ಇವತ್ತು ಆ ಅಂಗಡಿಯಿಂದ ಒಂದು ದ್ವಿಚಕ್ರ ವಾಹನದಲ್ಲಿ ಸುಮಾರು 8 ರಿಂದ 10 ಕ್ವಿಂಟಲ್ ಅಕ್ಕಿಯನ್ನು ತಾಳಿಕೋಟೆ ಕಡೆ ಸಾಗಿಸುತ್ತಿರುವುದನ್ನು ಗ್ರಾಮಸ್ಥರು ಗಮನಿಸಿದ್ದಾರೆ. ಅಕ್ಕಿ ಚೀಲಗಳನ್ನು ತುಂಬಿಕೊಂಡು ಹೋಗುತ್ತಿದ್ದ ಆಟೋವನ್ನು ಗ್ರಾಮಸ್ಥರು ಹಿಂಬಾಲಿಸಿದರು. ಯಾರು ಹೇಳಿದ್ರು ಎಂದು ಪ್ರಶ್ನೆ ಕೇಳುತ್ತಿದ್ದಂತೆ ವಾಹನದ ಕೀ ತೆಗೆದುಕೊಂಡು ವಾಹನ ಅಲ್ಲೇ ಬಿಟ್ಟು ಪರಾರಿಯಾದನು ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಸರ್ಕಾರ ಬಡವರಿಗಾಗಿ ನೀಡುವ ಅನ್ನಭಾಗ್ಯ ಯೋಜನೆಯ ಅಕ್ಕಿಯನ್ನು ಈ ರೀತಿಯಾಗಿ ಕಳ್ಳಸಾಗಣೆ ಮಾಡುತ್ತಿರುವುದನ್ನು ಗ್ರಾಮಸ್ಥರು ಖಂಡಿಸಿದ್ದಾರೆ. ಬಡವರಿಗೆ ತಲುಪಬೇಕಾದ ಅಕ್ಕಿಯನ್ನು ಕಬಳಿಸಲಾಗುತ್ತಿದೆ. ಇಂತಹ ಘಟನೆಗಳಿಗೆ ಕಡಿವಾಣ ಹಾಕಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ಈ ಸಮಸ್ಯೆ ಒಂದೇ ಗ್ರಾಮಕ್ಕೆ ಸೀಮಿತವಾಗಿಲ್ಲ, ಅನೇಕ ಹಳ್ಳಿಗಳಲ್ಲೂ ನಡೆಯುತ್ತಿದೆ ಎಂದು ಅವರು ಆರೋಪಿಸಿದ್ದಾರೆ. ನಿಂದಿರಿಸಿ ತರಿದೆವು. ನಿಂದ್ರೆ ಯಾರು ಏನಂತ ವಿಚಾರ ಮಾಡ್ತೀವಿ ಅಂತ ಹೇಳ್ಕೇಸಿದೆವು. ಇವು ನ್ಯಾಯಬೆಲೆ ಅಂಗಡಿ ಹಾಕೊಂಡು ಹೊಂಟೀನಿ ಅಂತೇಳಿ ಅವಾಗ ಇವಾಗ ಗಾಡಿ ಎಸ್ಕೇಪ್ ಮಾಡ್ಕೊಂಡು ಓಡಿ ಇಲ್ಲಿಗೆ ತೊಗೊಂಬಂದ್ಬಿಟ್ಟ. ಇಲ್ಲಿಗೆ ತೊಗೊಂಬಂದಿಂದ ಇಲ್ಲಿ ಬಂದು ಮತ್ತೆ ಇಲ್ಲಿ ತರಿವಿ. ಈ ಬಡ್ರು ಕೊಡುವಂಥ ಅಕ್ಕಿ ಇವ್ರು ನ್ಯಾಯಬೆಲೆ ಅಂಗಡಿಯವ್ರು ಈ ರೀತಿ ಮಾರ್ಕೊಂತಿದ್ರು ಅಂತಂದ್ರೆ ಮತ್ತು ಬಡ್ರ ಪರಿಸ್ಥಿತಿ ಏನು ರೀ? ಪ್ರತಿಯೊಂದು ಕಾಡಿಗೆ 2 ಕಿಲೋ ಕಡಿಮೆ ಕೊಡ್ತಾರೆ ರೀ ಇವ್ರು ನ್ಯಾಯಬೆಲೆ ಅಂಗಡಿಯವರು. ಪ್ರತಿಯೊಂದು ಕಾಡಿಗೆ 2 kg ಪ್ರತಿ ತಿಂಗಳು ಕಡಿಮೆ ಕೊಡ್ತಾರೆ. ಯಾವ ಇದು ಇಲ್ಲಿ ಇನಾಮದಾರ ಒಣಾಗ ಐತಿ ರೀ. ಯಾವರು? ಕುಂಟೋಜಿ ರೀ. ಕುಂಟೋಜಿಯಾಗ ಪ್ರತಿ ತಿಂಗಳು 9-10 ಕ್ವಿಂಟಲ್ ಇವರು ಇದೇ ರೀತಿ ಮಾಡ್ತಾರೆ ರೀ. ಮಾಡ್ಕೇಸಿ ಈ ಸಲ ನಾವು ಹಿಡಿದೀವಿ ಇದನ್ನು. ಅದು ಅವ್ರ ಪ್ಲಾಟ್ನಾಗ ನಿಂದಿರಿಸಿದ್ರೆ ಗಾಡಿ ನಾವು ಹಿಡಿದೀವಿ. ಅವರು ಯಾರು ನ್ಯಾಯಬೆಲೆ ಅಂಗಡಿ ವ್ಯಾಪಾರ ಮಾಡ್ತಾರೆ ಅವ್ರ ಪ್ಲಾಟ್ನಾಗ ಗಾಡಿ ಹಿಡಿದೀವಿ ನಾವು. ಡ್ರೈವರ್ ಓಡೋಗ್ಬಿಟ್ಟನ್ರಿ, ಅವ ಗಾಡಿ ತರಿ ಓಡೋಗ್ಬಿಟ್ಟವ ಡ್ರೈವರ್. ಅವ್ರ ಕಡೆಯಿಂದ ಇವ್ರ ಕಡೆಯಿಂದ ನಮಗೆ ಫೋನ್ ಹಚ್ಚಿ ಸಾಕತ್ತಾರ, ನೀವೇನು ತಗೋರಿ ಗಾಡಿ ಬಿಡ್ರಿ, ಆ ಡ್ರೈವರ್ ಬಿಟ್ಬಿಡ್ರಿ, ಇದಕ್ಕೆ ಅಕ್ಕಿಯಲ್ಲಿ ಇಳಿಸ್ಕೊಂಡು ಬಿಟ್ಬಿಡ್ರಿ, ನಮ್ಗೆ ನಾವು ಹೋಗ್ತೀವಿ ಅಂತ ಈ ರೀತಿ ನಮಗೆ ರೊಕ್ಕದ್ದು ಏನದ ಲಾಲಚ್ ತೋರ್ಸಾಕತ್ತಾರ. ರಿಯಾಜ್ ಪಾಷಾ ಇನಾಮದಾರ್ ರೀ. ಅಂದಾಜು ಎಷ್ಟು ಕ್ವಿಂಟಲ್ ಆಗ್ಬೋದು? ಒಂದು 10 ಕ್ವಿಂಟಲ್ ಆಗ್ಬೋದು ರೀ. ಘಟನೆಯ ಬಗ್ಗೆ ಮಾಹಿತಿ ಪಡೆದ ಪೊಲೀಸರು ಮತ್ತು ಆಹಾರ ನಿರೀಕ್ಷಕರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದರು. ವಾಹನವನ್ನು ಪೊಲೀಸರ ವಶಕ್ಕೆ ಪಡೆದು ಪೊಲೀಸ್ ಠಾಣೆಗೆ ಕೊಂಡೊಯ್ದರು. ಒಂದು ವೇಳೆ ಏನಾದರೂ ಈ ಅಕ್ಕಿ ನ್ಯಾಯಬೆಲೆ ಅಂಗಡಿಯದ್ದಾಗಿದ್ರೆ ನ್ಯಾಯಬೆಲೆ ಅಂಗಡಿ ರದ್ದು ಮಾಡುತ್ತೇನೆ ಎಂದು ಆಹಾರ ನಿರೀಕ್ಷಕರು ಗ್ರಾಮಸ್ಥರಿಗೆ ಹೇಳಿದರು. ಏನು ಮಾಡ್ತಿರೋದು ನಿಮಗೆ ಬಿಟ್ಟುಕೊಟ್ಟಿದ್ದು. ಘಟನೆಯ ಬಗ್ಗೆ ಮಾಹಿತಿ ಪಡೆದ ಪೊಲೀಸರು ಮತ್ತು ಆಹಾರ ನಿರೀಕ್ಷಕರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದರು. ವಾಹನವನ್ನು ಪೊಲೀಸರ ವಶಕ್ಕೆ ಪಡೆದು ಪೊಲೀಸ್ ಠಾಣೆಗೆ ಕೊಂಡೊಯ್ದರು. ನ್ಯಾಯಬೆಲೆ ಅಂಗಡಿಯ ಲೈಸೆನ್ಸ್ ರದ್ದು ಮಾಡುವ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಆಹಾರ ನಿರೀಕ್ಷಕರು ಗ್ರಾಮಸ್ಥರಿಗೆ ತಿಳಿಸಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿರಂತರವಾಗಿ ವೀಕ್ಷಿಸಿ. ಇದು ಸುದ್ದಿಗಾಗಿ ಸಿದ್ದು ನ್ಯೂಸ್, ಸತ್ಯದ ಪರ ನಮ್ಮ ಧ್ವನಿ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ.
ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ.